ಈ ಸಲ ನಮ್ಮದೇ ನನ್ನ ಫೇವ್ರೇಟ್ ಆಂಜನೇಯ ಇದೆ, ಸೊ ಅದನ್ನ ಹತ್ರ ಬೇಡ್ಕೊಂಡು ಬಂದಿದ್ದೀನಿ. ನಮ್ಮ ಅಪ್ಪ ಅಮ್ಮಗೆಲ್ಲ ಬೇಡ್ಕೊಂಡು ಈ ಸಲ RCBನೇ ಗೆಲ್ಲೋದು. ನಾವು ಸಜ್ಜೂರ್ ಸರ್ಜಾಪುರ. ಹೇಳಿ ಸರ್, ಏನು ಬೇಕು ಸರ್? ಬೆಂಗಳೂರಾಗ ಗೆಲ್ಲೋದು ಇವತ್ತು ಪಕ್ಕ. ಬೆಂಗಳೂರು ಪಕ್ಕ ಚೇಸಿಂಗ್ ಬೀಳ್ತೈತೆ. ಇವತ್ತು 3 ಮ್ಯಾಚು ಲಾಸ್ ಆಗೈತೆ. ಇವತ್ತು ಪಕ್ಕ 4ನೇ ಮ್ಯಾಚ್ ಗೆಲ್ತೈತೆ ಬೆಂಗಳೂರವರು. ಟಾಸ್ ಆದರೆ ಫೀಲ್ಡಿಂಗೇ ತಗೊಂತಾರೆ ಸರ್. ಬೆಂಗಳೂರು ಫೀಲ್ಡಿಂಗ್ ಮಾಡ್ತೈತೆ. ರಾಜಸ್ಥಾನದವ್ರು ಒಂದು 60 ಆಲ್ ಔಟ್ ಮಾಡಿ ಬೆಂಗಳೂರು ಚೇಸ್ ಮಾಡ್ತಾರೆ. 100% ಗೆಲ್ತೈತೆ ಬೆಂಗಳೂರು ಇವತ್ತು. ಜೈ RCB. ಈ ಸಲ ಕಪ್ ನಮ್ಮದೇ. ಓಕೆ. RCBನೇ ವಿನ್ ಆಗೋದು. ಅದು ಹೇಳಕ್ಕಾಗಲ್ಲ ಬ್ರೋ. ವಿನ್ ಆದರೆ ಸಾಕು ನಮಗೆ. ಅದು ಹಂಗೆ ನೆಕ್ಸ್ಟ್ಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅಷ್ಟ. ಈ ಸಲ ಸ್ಟಾರ್ಟ್ ಮಾಡ್ತಾರೆ. ಅವಿ ಬಾಕಿ ಅನ್ನ ಸಾಕು. ಫೇವ್ರೆಟ್ ಪ್ಲೇಯರ್ ಅಂತ ಇಲ್ಲ, ಮ್ಯಾಚ್ ಟೀಮ್ ಅಷ್ಟೇ ನಮ್ಮದು. ಟೀಮ್ RCB ಅಷ್ಟೇ. RCBಗೆ ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಡಿ ಮರ್ಯಾದೆ ಉಳಿಸಿ ಅಷ್ಟೇ. ನಾವು ಮಂಗಳೂರಿಂದ ಬಂದಿರೋದು, ಕರಾವಳಿಯವರು. RCB ಮೋಸ್ಟ್ಲಿ ಇವತ್ತು ವಿನ್ ಆಗುತ್ತೆ. ಯಾಕಂದರೆ ಇಷ್ಟು 2-3 ಮ್ಯಾಚ್ ಸೋತಿದ್ದೀವಿ. ಇವಾಗ ಗೆಲ್ಲಬೇಕು. ಹೋಮ್ ಮ್ಯಾಚ್ ಇದು. ಈ ಸತಿ ಗೆಲ್ತೀವಿ. ಬೌಲಿಂಗ್ ಫಸ್ಟ್ ಚೂಸ್ ಮಾಡಿದ್ರೆ ಬೆಟರು. ಯಾವ್ದು ಇದು ಗೆಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಹೋಮ್ ಮ್ಯಾಚ್ CSK ಮೇಲಂತೂ ಸೋಲಬಾರ್ದಷ್ಟೇ. ಈ ಸತಿ ಪ್ಲೇ ಆಫ್ ಅಂತೂ ಹೋಗ್ತೀವಿ. ಮೋಸ್ಟ್ ಪ್ರಾಬಬ್ಲಿ ಫೈನಲ್ಸು ಗೆಲ್ತೀವಿ. ನೋಡೋಣ ಏನಾಗುತ್ತೆ. ಟಾಸ್ ಗೆದ್ರೆ ಅಂತೂ ಬಾಲಿಗೆ ಚೂಸ್ ಮಾಡಬೇಕು. ಇವಾಗಂತೂ 4ಅಲ್ಲಿದೆ. ಬರುತ್ತೆ 2ಗಂತೂ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ. ಇದೇ ಥರ ಲಾಯಲ್ ಫ್ಯಾನ್ಸ್ ಯಾರಿಗೂ ಇಲ್ಲ. CSK ಅಂತೂ ನೋಡಿ ಲಾಯಲ್ ಅಲ್ಲ ಅವರೆಲ್ಲ. ನಮ್ಮಂಥ ಲಾಯಲ್ ಫ್ಯಾನ್ಸ್ ಇದ್ದರೆ RCB ಗೆಲ್ಲುತ್ತೆ ಕನ್ಫರ್ಮು. ನೋಡೋಣ ಏನಾಗುತ್ತೆ ನೋಡೋಣ. ಬಟ್ RCBಗಂತೂ ನಾವು ಇದ್ದೇ ಇದ್ದೀವಿ. ಇವತ್ತು ಸೆಂಚುರಿ. ಪಟ್ಟಿದಾರ್ ಇವತ್ತು ಸೆಂಚುರಿ ಮಾಡ್ತಾರೆ ಅಂತ ಅನ್ನಿಸ್ತಿದೆ. ಪಟ್ಟಿದಾರ್ ಸೆಂಚುರಿ, ದೇವದತ್ ಪಡಿಕ್ಕಲ್ ಹಾಫ್ ಸೆಂಚುರಿ. ಥ್ಯಾಂಕ್ ಯು.